ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನೈಟ್ ಭುವನೇಶ್ವರ್ನ ಲಿಂಗರಾಜ ಟೆಂಪಲ್ನ ನೋಡ್ತಾ ಅಲ್ಲೇ ನಾವು ನೈಟ್ ಹಾಲ್ಟ್ ಆದ್ವಿ. ಸೊ ಆಲ್ರೆಡಿ 7:30 ಆಗಿತ್ತು. ಸೊ ಮತ್ತೆ ಇನ್ನು ಮುಂದೆ ಹೋಗೋದು ಬೇಡ ಅಂಥೇಳಿ ದೇವಸ್ಥಾನದ ಹತ್ತಿರದಲ್ಲೇ ಒಂದು ರೂಮ್ ಅರೇಂಜ್ ಆಯಿತು. ಸೊ ಅಲ್ಲೇ ನಾವು ನೈಟ್ ಸ್ಟೇ ಆಗಿ ಮಾರ್ನಿಂಗ್ ಎದ್ದು ನೆಕ್ಸ್ಟ್ ನಮ್ಮ ಒಂದು ಪ್ರಯಾಣದ ಕಡೆ ಹೊರಟ್ವಿ. ಸೊ ಇದು ಲಿಂಗರಾಜ ಟೆಂಪಲ್. ನೈಟ್ ವ್ಯೂ ಹೇಗಿದೆ ನೋಡಿ. ಸೊ ನೈಟ್ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಟಿಫನ್ ರೆಡಿ ಮಾಡ್ತಾಯಿದ್ದೆ. ನೈಟ್ ಕೂಡ ಪಲಾವ್ ಮಾಡಿದ್ದೆ. ರಾತ್ರಿ ಲೇಟಾಗಿತ್ತು, ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೈಟ್ ಪಲಾವ್ ಮಾಡಿ ಇಲ್ಲೇ ಊಟ ಮಾಡಿ ಮಲಗಿದ್ವಿ. ಸೊ ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಹೊರಟ್ಬಿಡೋಣ ಅಂಥೇಳಿ ಬೇಗ ಎದ್ದು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೆ. ಸೊ ಎಲ್ಲ ತರಕಾರಿ ಇರೋದ್ರಿಂದ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಸೊ ತರಕಾರಿನೂ ಖಾಲಿ ಆಗುತ್ತೆ. ಸೊ ಉಪ್ಪಿಟ್ಟು ಟೇಸ್ಟ್ ಇರುತ್ತೆ ಅಂಥೇಳಿ ಸೊ ಎಲ್ಲ ಕ್ಯಾರೆಟು, ಬೀನ್ಸ್, ಆಲೂಗಡ್ಡೆ ಎಲ್ಲ ಹಾಕಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೆ ನಾನು. ಸೊ ಎಲ್ಲ ಸ್ನಾನ ಎಲ್ಲ ಆಗಿ ರೆಡಿಯಾಗಿದ್ವಿ. ಟಿಫನ್ ಮಾಡ್ಕೊಂಡು ಹೊರಡೋದಷ್ಟೇ. ನಾನು ಫಸ್ಟ್ ಸ್ನಾನ ಮಾಡಿ ಟಿಫನ್ಗೆ ರೆಡಿ ಮಾಡ್ಕೊತಿದ್ದೆ. ಮಿಕ್ದವರು ರೆಡಿ ಆಗ್ತಿದ್ರು. ಸೊ ಉಪ್ಪಿಟ್ಟಿಗೆ ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದೆ. ಈಗ ರವೆ ಮನೆಯಿಂದನೇ ಎಲ್ಲ ನೀಟಾಗಿ ಹುರ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದೆ. ಸೊ ಇಲ್ಲಿ ಜಸ್ಟ್ ಎಲ್ಲ ಒಗ್ಗರಣೆ ಹಾಕಿ ನೀರು ಹಾಕಿ ರವೆ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ. ರವೆ ಮಿಕ್ಸ್ ಮಾಡ್ತಾಯಿದ್ದೆ. ಕವರ್ ಒಳಗೆ ಹಾಕ್ಬಿಡಿ. ಸೊ ಇದು ನಮ್ಮ ರೂಮ್. ಚೆನ್ನಾಗಿತ್ತು. ಸಪ್ರೇಟಾಗಿ ರೂಮ್ ಜೊತೆಗೆ ಒಂದು ಹಾಲ್ ಇತ್ತು. ಸ್ಪೇಷಿಯಸ್ ಆಗಿತ್ತು ರೂಮು. ಬಟ್ ಏನಂದರೆ ಸೆಕೆಂಡ್ ಫ್ಲೋರಲ್ಲಿತ್ತು, ಲಿಫ್ಟ್ ಇತ್ತು. ಸೊ ನಮ್ಮದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿ ಎಲ್ಲ ಅಲ್ಲಿಂದ ಹೊರಟ್ವಿ. ಸೊ ನಾವು ಇಲ್ಲಿಂದ ಹೋಗಿದ್ದು ಭುವನೇಶ್ವರಿಂದ 100 ಕಿಲೋಮೀಟರ್ ದೂರದಲ್ಲಿರುವ ನಾಭಿಗಯಾ ಕ್ಷೇತ್ರ ಅನ್ನೋ ಒಂದು ಸ್ಥಳಕ್ಕೆ. ಅಲ್ಲಿ ಬಿರಾಜಾ ದೇವಿ ಅಂತ ಒಂದು ದೇವಸ್ಥಾನ ಕೂಡ ಇದೆ. ಇದು ನಾವು ಹೋಗುವಂಥ ಒಂದು ರೂಟಲ್ಲೇ ಇದ್ದಂಥ ದೇವಸ್ಥಾನ ಆಗಿದ್ದರಿಂದ ಇದನ್ನು ನೋಡ್ಕೊಂಡು ಹೋಗೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಬಿರಾಜಾ ಟೆಂಪಲ್ ಅಂತೇಳಿ ನಾಭಿಗಯಾ ಕ್ಷೇತ್ರ ಅಂತ ಕೂಡ ಈ ಸ್ಥಳವನ್ನು ಕರೀತಾರೆ. ಇದು ಒಡಿಸ್ಸಾದ ಒಂದು ಶಕ್ತಿಪೀಠದಲ್ಲಿ ಒಂದು ಸ್ಥಳ ಅಂತ ಹೇಳ್ಬೋದು. ಶಕ್ತಿಪೀಠ ಅಂತಲೇ ಕರೀತಾರೆ ಇದನ್ನು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಸೊ ಪಾರ್ಕಿಂಗಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಸೊ ನಾವು ಪಾರ್ಕಿಂಗ್ ಮಾಡಿ ಹೊರಟ್ವಿ. ಸೊ ನೀವು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು ಅಂದರೆ ಬಿರಾಜಾ ದೇವಸ್ಥಾನ ಅಥವಾ ಬಿರಾಜಾ ಕ್ಷೇತ್ರ ಒಡಿಸ್ಸಾದ ಜಾಜ್ಪುರ್ ಭುವನೇಶ್ವರದಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿರುವಂತಹ ಒಂದು ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ. ಪ್ರಸ್ತುತ ದೇವಾಲಯವನ್ನು 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನ ವಿಗ್ರಹ ದೇವಿ ದುರ್ಗಾ ಅವರನ್ನು ವಿರಾಜ ಅಥವಾ ಗಿರಿಜಾ ಎಂದು ಪೂಜಿಸಲಾಗುತ್ತದೆ. ಮತ್ತು ಈ ದೇವಾಲಯವು ಜಾಜ್ಪುರದ ವಿರಾಜ ಕ್ಷೇತ್ರ ಮತ್ತು ಬಿರಾಜ ಪೀಠ ಎಂಬ ಅಡ್ಡ ಹೆಸರುಗಳಿಂದನೂ ಕೂಡ ಕರೀತಾರೆ. ಇದರ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೋಬೇಕು ಅಂದರೆ ವಿಷ್ಣುವು ಬ್ರಹ್ಮಾಂಡವನ್ನು ಉಳಿಸಲು ಮುಂದೆ ಬಂದು ತನ್ನ ಚಕ್ರಾಯುಧದಿಂದ ಸತಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸುತ್ತಾನೆ. ಸತಿಯ ಅಂಗಗಳು ಭಾರತದ ವಿವಿಧ ಸ್ಥಳಗಳಲ್ಲಿ ಬಿದ್ದು ಶಕ್ತಿಪೀಠಗಳು ಹುಟ್ಟಿಕೊಂಡವು. ಸತಿಯ ಹೊಕ್ಕಳು ಭಾಗವು ವಿರಾಜ ಕ್ಷೇತ್ರದಲ್ಲಿ ಬಿದ್ದಿತ್ತು ಎಂದು ಹೇಳಲಾಗುತ್ತದೆ ಮತ್ತು ಆದ್ದರಿಂದ ಇದನ್ನು ನಾಭಿಗಯಾ ಕ್ಷೇತ್ರ ಅಂತ ಕೂಡ ಕರೀತಾರೆ. ಆ ಹೆಸರಿನಲ್ಲಿ ಇದು ಪ್ರಸಿದ್ಧವಾಗಿದೆ. ನಾಭಿಪೀಠ ಅಂತ ಕೂಡ ಕರೀತಾರೆ. ಸೊ ನಾವು ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ರಶ್ ಇತ್ತು.
ಅಂತ ಏನಿರಲಿಲ್ಲ. ಸೊ ನಮ್ಮ ಮಾವಂಗೆ ಸ್ವಲ್ಪ ನಿಂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಾವು ಅಲ್ಲಿ ಮುಂದ್ಗಡೆ ಒಂದು ಚೇರ್ ಇತ್ತು ಎಂಟ್ರೆನ್ಸಲ್ಲಿ, ಅಲ್ಲಿ ಕೂತ್ಕೊಳ್ಳಿ ಅಂತೇಳಿ ನಮ್ಮ ಮಾವನ್ನ ಕೂರಿಸಿ ನಾವು ಕ್ಯೂನಲ್ಲಿ ಹೋದ್ವಿ. ನೀವು ನೋಡ್ಬೋದು ಇಷ್ಟು ಕ್ಯೂ ಇತ್ತು. ಒಂದು 15ರಿಂದ 20 ನಿಮಿಷದಲ್ಲೇ ನಮಗೆ ದರ್ಶನ ಆಯಿತು. ಕ್ಷೇತ್ರ ಭಾಳ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆ ಫೋಟೋ ತೆಗೆಯೋ ಹಾಗಿಲ್ಲ ಹೊರತು ಹೊರಗಡೆ ಎಲ್ಲ ತಗೊಳ್ಳೋಕ್ಕೆ ಅವಕಾಶ ಇತ್ತು. ಸೊ ಇದು ಎಂಟ್ರೆನ್ಸ್, ದೇವಸ್ಥಾನ ಗರ್ಭಗುಡಿಗೆ ಒಳಗಡೆ ಹೋಗುವಾಗ. ಸೊ ಎಲ್ಲ ಮಾವ ಕೂತಿದ್ದಾರೆ. ನಾವು ಹತ್ರ ಹೋದಾಗ ಅವ್ರನ್ನ ಕರ್ಕೊಳ್ಳೋಣ ಅಂತೇಳಿ ಸೊ ಅಲ್ಲಿ ಕೂತ್ಕೊಳ್ಳೋಕೆ ಹೇಳಿದ್ವಿ. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನಿಂತ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿ ಇರುತ್ತು ಅಂತೇಳಿ. ಸೊ ಈಗ ಒಳಗಡೆ ಹೋಗ್ತಾಯಿದ್ವಿ. ಮುಂದೆ ಅಲ್ಲಿ ಎಂಟ್ರೆನ್ಸು ಗರ್ಭಗುಡಿಗೆ. ಸೊ ಅಲ್ಲಿ ಕ್ಯಾಮ್ರಾ ಇಲ್ಲ. ಸೊ ಹಾಗಾಗಿ ತನಕ ನೋಡ್ಕೊಂಡು ನಾವು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಹನುಮಾನ್ ದೇವಸ್ಥಾನ ಇದೆ. ಹನುಮಾನ್ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ನೋಡ್ಬೋದು ನೀವು ಮತ್ತೊಂದು ದೇವಸ್ಥಾನ. ವಿಶೇಷವಾಗಿದೆ. ಇಲ್ಲಿ ಮತ್ತೊಂದು ವಿಷಯ ತಂದರೆ ಇದನ್ನು ನಾಭಿಗಯ ಕ್ಷೇತ್ರ ಅಂತ ಕೂಡ ಕರೀತಾರೆ. ಇಲ್ಲಿ ಪಿಂಡ ಪ್ರದಾನ ಕೂಡ ನಡೀತದೆ. ಇಲ್ಲಿ ಒಂದು ವಿಶೇಷವಾದ ಅದ್ರ ಬಗ್ಗೆ ತಿಳಿಸ್ತೀನಿ. ಇಲ್ಲಿ ಲಿಂಗಗಳದ್ದು ಒಂದು ಸಪ್ರೇಟಾಗಿ ದೇವಸ್ಥಾನಗಳಾಗಿ ಮಾಡ್ಕೊಂಡಿದ್ದಾರೆ ಈ ಕಡೆ ಆ ಕಡೆ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ನಾನು ಗೊತ್ತಾಗಿಲ್ಲ, ನಾನು ಕ್ಯಾಮ್ರಾ ತೊಗೊಂಡು ಒಳಗೆ ಹೋದೆ. ಸೊ ನೀವು ಒಳಗಡೆ ಹೋದ ತಕ್ಷಣ ಅವರು ಒಂದಷ್ಟು ಜನ ಹಾಕ್ಕೊಂಡು ಕ್ಲೋಸ್ ಮಾಡ್ತಾರೆ, ದುಡ್ಡು ಕೊಡದೆ ಹೊರಗಡೆ ಬಿಡಲ್ಲ ನಿಮ್ಮನ್ನು. ಇದು ಲಿಂಗಗಳು ವಿಶೇಷವಾಗಿದೆ ಇಲ್ಲಿ ದೇವಸ್ಥಾನದಲ್ಲಿ. ಸೊ ನಾವು ನೋಡಿಕೊಂಡು ನೋಡಿ ಕೋಲಾಗಿ ಅಡ್ಡ ಇಟ್ಟಿದ್ದಾರೆ. ಸೊ ನೀವು ದುಡ್ಡು ಕೊಡದೇ ಇದ್ದರೆ ಹೊರಗಡೆ ಕಳಿಸಲ್ಲ. ಎದುರುಗಡೆ ಕೂಡ ಅದೇ ರೀತಿಯಲ್ಲಿ ಲಿಂಗಗಳಿವೆ. ಮತ್ತೊಂದು ವಿಶೇಷತೆ ಬಗ್ಗೆ ಹೇಳಬೇಕು. ಇಲ್ಲಿ ಇದನ್ನು ನಾಭಿಗಯ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಪಿಂಡ ಪ್ರದಾನ ಕೂಡ ನಡೀತದೆ. ಇಲ್ಲಿ ಒಂದು ಬಾವಿ ಇದೆ. ಸೊ ಆಳವಿಲ್ಲದ ಬಾವಿ, ಇದನ್ನು ನಾಭಿಕೂಪ ಅಥವಾ ನಾಭಿಗಯ ಎಂದು ಕರೆಯುತ್ತಾರೆ. ಇಲ್ಲಿ ಪೂರ್ವಜರಿಗೆ ಪಿಂಡಗಳನ್ನು ಅರ್ಪಿಸಲಾಗುತ್ತದೆ. ಇದು ಎಂಟ್ರೆನ್ಸು. ಸೊ ಇದೇ ನೋಡಿ ಬಾವಿ, ಆಳವಿಲ್ಲ ಇದು ಬಾವಿ. ಇದು ಮೇನ್ ದೇವರು. ಸೊ ಯಾರೇ ಪಿಂಡ ಪ್ರದಾನ ಮಾಡಿದ್ರು ಆ ಬಾವಿಯ ಒಳಗೆ ಅದನ್ನು ತೊಗೊಂಡೋಗಿ ಹಾಕ್ತಾರಂತೆ. ಸೊ ಅದು ನೀವು ಹಾಕಿದ್ದು ಮಾರನೇ ದಿವಸ ಬೆಳಗ್ಗೆ ಹೇಳೋದಕ್ಕೆ ಯಾವುದು ಖಂಡಿತ ಬಕಾಸುರ ಅದನ್ನು ತೊಗೊಂಡ್ಬಿಟ್ಟಿರ್ತಾರೆ ಅಂತ ಇಲ್ಲಿ ಪುರಾಣದಲ್ಲಿ ಹೇಳಲಾಗುತ್ತೆ. ನಿಮಗೆ ಪಿತೃಪಕ್ಷದ ಸಮಯದಲ್ಲಿ 15 ದಿವಸ ಇಲ್ಲೂ ಕೂಡ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಆವಾಗ ತುಂಬ ರಶ್ ಇರುತ್ತಂತೆ. ಗಯಾದಲ್ಲಿ ಹೇಗೆ ನೀವು ಪಿಂಡ ಪ್ರದಾನ ಮಾಡ್ತೀರೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪಿಂಡ ಪ್ರದಾನ ನಡೆಯುತ್ತಂತೆ. ಭಾರತ ಮತ್ತು ವಿದೇಶದಿಂದ ಹಿಂದೂ ಧಾರ್ಮಿಕ ಮತ್ತು ತೀರ್ಥಯಾತ್ರೆಯ ಸಮಯದಲ್ಲಿ ಪೂರ್ವಜರಿಗೆ ಪಿಂಡಗಳನ್ನು ಇಲ್ಲಿ ಅರ್ಪಿಸಲಾಗುತ್ತದೆ. ಸೊ ಇದು ಮುಖ್ಯವಾಗಿ ಪಿಂಡ ಪ್ರದಾನಕ್ಕೆ ವಿಶೇಷವಾಗಿ ಇರುವಂಥ ಸ್ಥಳ ಇದು. ಹಾಗೆ ಒಂದು ಶಕ್ತಿಪೀಠ ಕೂಡ. ಸೊ ನಾವು ನೋಡಿಕೊಂಡು ಹಾಗೆ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. ಮಧ್ಯದಲ್ಲಿ ಎಲ್ಲೂ ಯಾವುದೋ ಹೋಟೆಲ್ ಸಿಗೋ ಥರ ಕಾಣಿಸ್ತಾ ಇರಲಿಲ್ಲ. ಒಂದು 1.5 ಗಂಟೆ ಆಗಿತ್ತು. ಸೊ ಹಾಗಾಗಿ ಒಂದು ಕಡೆ ಸ್ಟಾಪ್ ಮಾಡಿ ಸೊ ಬಿಸಿಬೇಳೆಬಾತ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಯಾಕಂದರೆ ಹೋಟೆಲ್ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನಮಗೆ. ಅದೇ ಒಂದು ದೊಡ್ಡ ಕೆಲಸ. ಸಿಗಲ್ಲ ಮೇನ್ ರೋಡ್ಗಳಲ್ಲಿ, ಸಿಕ್ಕಿದ್ರೂ ನಮಗೆ ಅಡ್ಜಸ್ಟ್ ಆಗೋ ಥರ ಫುಡ್ ಸಿಗಲ್ಲ. ಸೊ ಹಾಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆಗೋವಂಥದ್ದು ಅಂತಂದರೆ ಇದೇ ಬಿಸಿಬೇಳೆಬಾತಾರೆ ಬೇಗ ಆಗೋಗುತ್ತೆ ಅಂಥೇಳಿ. ಸೊ ಬೇಗ ರೆಡಿ ಮಾಡಿ ಬಿಸಿಬೇಳೆಬಾತನ್ನ ಒಂದು ಹೆಚ್ಚು ಕಮ್ಮಿ ಒಂದು 45 ನಿಮಿಷ 1 ಗಂಟೆ ಒಳಗೆ ಆಗೋಗುತ್ತೆ. ಸೊ ಅದೇ ರೆಡಿ ಮಾಡಿಬಿಡೋಣ ಅಂಥೇಳಿ ನಾನು ಎಲ್ಲ ಮಾಡ್ತಾಯಿದ್ದೆ. ಇದು 1 ಪಾಟ್ ರೆಸಿಪಿ ಅಂತ ಹೇಳ್ಬೋದು. ನಾನು ಇದರ ಬಗ್ಗೆ ಒಂದು ವಿಡಿಯೋ ಕೂಡ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ, ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತೇಳಿ. ಸೊ ಅದೇ ರೀತಿ ಎಲ್ಲ ಒಂದು ಟೈಮಲ್ಲಿ ಕಂಪ್ಲೀಟಾಗಿ ನೀವೆಲ್ಲ ಹಾಕಿ ಒಗ್ಗರಣೆ ಹಾಕಿ ಎಲ್ಲ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಸೊ ಬಿಸಿಬೇಳೆಬಾತ್ ನಿಮಗೆ ರೆಡಿ ಆಗುತ್ತೆ. ಸೊ ನೋಡಿ ಬಿಸಿಬೇಳೆಬಾತ್ ರೆಡಿಯಾಗಿದೆ.
ಸೊ ಎಲ್ಲರಿಗೂ ಹಸಿವಾಗಿತ್ತು, 2 ಗಂಟೆ ಆಗಿಬಿಟ್ಟಿತ್ತು. ಸೊ ಎಲ್ಲ ಊಟ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗುವಂಥ ಸ್ಥಳ ಆಗಿದೆ ಇದು. ಗಯಾಕ್ಕೆ ಹೋಗಬೇಕಿತ್ತು ನಾವು. ಗಯಾ ಅಲ್ಲಿಂದ ಹೆಚ್ಚು ಕಡಿಮೆ ಒಂದು 700 ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ, 650ರಿಂದ 700 ಕಿಲೋಮೀಟ್ರ್. ಸೊ ಹಾಗಾಗಿ ಅದರ ಮಧ್ಯೆ ಕೂಡ ಒಂದು ಜ್ಯೋತಿರ್ಲಿಂಗ ಸಿಗುತ್ತೆ, ಅದು ಬೈದ್ಯನಾಥ್ ಜ್ಯೋತಿರ್ಲಿಂಗ ಅಂಥೇಳಿ. ಅದು ನಿಮಗೆ ಜಾರ್ಖಂಡಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಹೋಗೋಣ ಅಂಥೇಳಿ ಹೊರಟ್ವಿ. ಬಟ್ ರೀಚ್ ಆಗೋಕ್ಕೆ ತುಂಬ ದೂರ ಇತ್ತು, ರೀಚ್ ಆಗೋಕ್ಕಾಗಲ್ಲ ಅದು. ಸೊ ಹಾಗಾಗಿ ನಾವು ಮಧ್ಯದಲ್ಲೇ ಒಂದು ಕಡೆ ಸ್ಟೇ ಮಾಡಿಬಿಡೋಣ ಅಂಥೇಳಿ. ಸೊ ಸ್ವಲ್ಪ ಎಷ್ಟು ದೂರ ಆಗುತ್ತೋ ಅಷ್ಟು ದಿನ ಟ್ರಾವೆಲ್ ಮಾಡಿ ಕ್ಷೇತ್ರಕ್ಕೆ ಸ್ವಲ್ಪ ಟೈಮ್ ಇತ್ತು. ಇನ್ನೂ ಒಂದು 150 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಇದ್ದಂಗೆ ನಾವು ಒಂದು ಕಡೆ ರೂಮ್ ಮಾಡಿ ಸ್ಟೇ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ನಾವು ಬೈದ್ಯನಾಥ್ ಜ್ಯೋತಿರ್ಲಿಂಗಕ್ಕೆ ನಾವು ಹೋಗಿ ಅಲ್ಲಿಂದ ಗಯಾಕ್ಕೆ ಹೋಗ್ತೀವಿ. ಸೊ ಇವತ್ತು ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಎಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಲ್ರಿಗೂ ಬಾಯ್, ಟೇಕ್ ಕೇರ್.